ಕಾಯಿಗಳು ಏನಾದವು? ಭಟ್ರೆ, ಎಲ್ಲರದು ಊಟ ಆಯ್ತು ಅನ್ಸುತ್ತೆ. ಅದೇನು ಊಟ ಊಟ ಅಂತೀರ್ರಿ? ಅಲ್ಲಿ ನೋಡಿದ್ರೆ ಹಸುವನ್ನ ಗೆಲ್ಬೇಕು ಅಂತ ಹೇಳ್ತಾರೆ. ಹಿರಿಯರ ಹತ್ರ ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನ್ಗೆ? ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ ನೋಡು. ಚೇಚೆ, ಹಾಗೆಲ್ಲ ಮಾಡಬೇಡಿಪ್ಪ. ಅಮ್ಮ, ನಿಮಗೆ ಒಳ್ಳೆ ಊಟ ಕೊಡ್ಬೇಕಂತ ಈಗಷ್ಟೇ ಭೋಗೇಂದ್ರ ಅವ್ರು ಹೇಳಿ ಹೋದ್ರು. ಜನ ಜಾಸ್ತಿ, 60 ಸಂಸ್ಥಾನಗಳಿಗೆ ಇರೋದು ಇದು ಒಂದೇ ಮಠ. ಹಬ್ಬ ನೋಡಿ ಜನ ಹೆಚ್ಚಿಗೆ ಬರ್ತಾನೇ ಇದ್ದಾರೆ. ಅನ್ನ ಖಾಲಿಯಾಗಿದೆ. ಸ್ವಲ್ಪ ಹೊತ್ತು ಕಾಯಿರಿ, ಬಿಸಿ ಬಿಸಿ ಊಟ ಸಿಗುತ್ತೆ. ಹಾಗೆ ಆಗ್ಲಪ್ಪ. ಮಠದಲ್ಲಿ ಸುಖವಾಗಿರ್ಬೇಕು ಅಂತ ಬಂದಿದ್ದಾಳೆ. ಅದಕ್ಕೆ ನಾನ್ ಬಿಡ್ಬೇಕಲ್ವಾ ಗೋವಿಂದ? ಭಟ್ರೆ, ಈ ಶಾಂಭಟ್ಟ ಇದಾನಲ್ಲ, ಶಾಂಭಟ್ಟ ಊರಿಗೊಬ್ನೇ ಪಂಡಿತ ಅಂತ ನಮ್ಮ ತಾತ ಅವ್ರಿಗೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ರಂತೆ. ಆ ವೆಂಕಟನಾಥನ್ ತಾತ ಊರು ಕಾಲಿಡ್ತಾ ಇದ್ದಾಗೆ ಪಕ್ಷಾನೇ ಬದಲಾಯಿಸ್ಬಿಟ್ಟಿದ್ದಾನೆ. ನಮ್ಮ ತಾತನ್ಗೆ ನಮ್ಮ ಅಪ್ಪನ್ಗೆ ಕೊಡಬಾರ್ದು ಹಿಂಸೆ ಕೊಟ್ಟಂತೆ. ಆ ಮುದುಕನಿಗೆ ಚೆನ್ನಾಗಿ ಕುಟುಕ್ಬೇಕು ಗೋವಿಂದ. ಬಂದ ನೋಡಿ, ಚೆನ್ನಾಗಿ ಕುಟ್ಕಿ. ಭಟ್ರೆ, ಓಹೋ, ಬರ್ಬೇಕು ಬರ್ಬೇಕು ಶಾಂಭಟ್ರು. ಅದು ಊಟಕ್ಕೆ ಈಗಷ್ಟೇ ಸತ್ಯವತಿಯವ್ರಿಗೆ ಹೇಳಿದೆ, ಅದನ್ನೇ ನಿಮಗೂ ಹೇಳ್ತೀನಿ. ಗೋಪಿ, ಏನೇ ಇದು ಎಳೆ ಮಕ್ಕಳ ಹಾಗೆ? ಸಂಜೆ ಆಗ್ತಾ ಬಂತು, ವಾರ ಒಪ್ಪೊತ್ತು ಇಲ್ದ ಹಾಗೆ ನೀನೇ ಹೀಗೆ ಕೂತ್ರೆ ಮಕ್ಕಳ ಮನಸ್ಸು ಏನಾಗ್ಬೇಡ್ವೆ? ಹಾಗೆ ನೋಡಕ್ ಹೋದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಸ್ವಲ್ಪ ಬಲಿತಿದ್ದ ಹಾಗೆ ತಮ್ಮ ಜೀವನ ನೋಡ್ಕೊಂಡು ಹೋಗ್ಬಿಡ್ತವೆ. ಈ ಮನುಷ್ಯ ಪ್ರಾಣಿನೇ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಬಂಧು ಬಳಗ ಅಂತ ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ಒದ್ದಾಡ್ತಾನೆ. ನೀವ್ ಯಾರು ಏನೇ ಹೇಳಿದ್ರು ಸರಿ, ನಾನಂತೂ ನನ್ನ ಮಕ್ಳು ದೂರ ಆಗೋದಕ್ಕೆ ಬಿಡಲ್ಲ. ಪೆದ್ದಿ ತರ ಹಠ ಮಾಡ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ್ವೆ. ಯಾರ್ಯಾರ ಜೀವನದಲ್ಲಿ ಏನೇನ್ ನಡಿಬೇಕು ಅಂತ ನಿರ್ಧಾರ ಮಾಡೋದು ನಾನು ನೀನು ಅಲ್ಲ, ಆ ದೇವ್ರು. ಅದನ್ನ ವಿರೋಧಿಸಕ್ಕೆ ನಮ್ಮಿಂದ ಸಾಧ್ಯವೇ? ದೈವ ಸಂಕಲ್ಪನೇ ಗುರುವಾಣಿಯಾಗಿ ಬಂದಿದೆ ಅಷ್ಟೇ. ನೀವೇನೇ ಹೇಳಿದ್ರು ನೋಪಲ್ಲ ಸೀತಕ್ಕ. ನನ್ ಮಕ್ಳು ರಾಮ ಲಕ್ಷ್ಮಣರ ಥರ. ವನವಾಸಕ್ಕೆ ಹೋದ್ರು ಸವಾಸ ಬಿಡಲ್ಲ ಅಂತ ಅಣ್ಣ ತಮ್ಮಂದ್ರು ಅಗಲೋದಕ್ಕೆ ನಾನಂತೂ ಖಂಡಿತ ಬಿಡಲ್ಲ. ನಾನೇ ಗುರುಗಳ ಹತ್ರ ಹೋಗ್ತೀನಿ. ಅವ್ರನ್ನ ಕಾಡಿ ಬೇಡಿ ಆದ್ರೂ ಸರಿ, ನನ್ನ ಜೀವಂತ ಇರೋವರೆಗೂ ನನ್ನ ಮಕ್ಕಳು ಒಟ್ಟಿಗೆ ಇರೋ ಹಾಗೆ ಆಶೀರ್ವಾದ ಮಾಡಿ ಅಂತ ಬೇಡ್ಕೋತೀನಿ. ಬಿಡಲ್ಲ. ಗುರುಗಳೇ, ಇವರು ನರಹರಿ ಬ್ರಹ್ಮಶಾಸ್ತ್ರಿಗಳು, ಕಾಶಿಯಿಂದ ಬಂದಿದ್ದಾರೆ. ಪರಮ ಪೂಜ್ಯ ಗುರುಗಳು ಈರುವರೆಗೂ ಪ್ರಣಾಮಗಳು. ಶ್ರೀಹರಿ. ಶ್ರೀಹರಿ. ಧನ್ಯೋಸ್ಮಿ. ನಾವು ಜ್ಞಾನದಾಹಿಗಳು. ಶ್ರೀಮಠದ ಆಶ್ರಯದಲ್ಲಿರುವ ಮಹಾನ್ ಪಂಡಿತರ ಜೊತೆಗೆ ವಾಕ್ ಸೆಣಸಾಟ ಮಾಡಿ ಜ್ಞಾನ ವೃದ್ಧಿ ಮಾಡಿಕೊಳ್ಳಬೇಕೆಂದು ಬಂದಿದ್ದೇವೆ. ತಾವದಕ್ಕೆ ಅವಕಾಶ ಮಾಡಿಕೊಡಬೇಕು. ಪಂಡಿತರೇ, ವಿದ್ಯೆ ಶ್ರೀಗಂಧದಂತೆ. ಅದನ್ನು ತೆಗೆದಾಗಲೇ ಘಮವು ಪಸರಿಸೋದು. ಪಂಡಿತರಲ್ಲಿ ಪ್ರಶ್ನೋತ್ತರಗಳ ಚರ್ಚೆ ಆದಾಗಲೇ ವಿಚಾರಗಳು ಜನಸಾಮಾನ್ಯರಿಗೆ ಪ್ರಚಾರ ಆಗೋದು. ಇದಕ್ಕೆ ನಮ್ಮ ಸಂಪೂರ್ಣ ಸಮ್ಮತಿ ಇದೆ. ಪಂಡಿತ್ರೆ, ವೆಂಕಟನಾಥ ಬಂದಿದ್ರೆ ಖಂಡಿತ ಅವಕಾಶ ಮಾಡಿಕೊಡ್ತೀವಿ. ಸದ್ಯದಲ್ಲಿ ಆತ ಮಠದಲ್ಲಿಲ್ಲ. ಆತ ಬರೋವರೆಗೂ
ಮಠದ ಬಿಡಾರದಲ್ಲಿ ತಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆ ಪಂಡಿತರು ಮಠದಲ್ಲಿದ್ದಾರಂತೆ, ಇವರೇ ಹೇಳಿದ್ರಲ್ಲ. ಯಾರು? ನಾರಾಯಣಾಚಾರ್ಯರೇ? ಅವರಲ್ಲ ಗುರುಗಳೇ. ಪಾಪ, ಅವರು ಮಠದ ವಿದ್ವಾಂಸರ ಮುಂದೆ ಇರಲಿ, ಸಾಮಾನ್ಯರ ಮುಂದೆನೂ ಬಾಯಿ ಬಿಡದೆ ಮೂಕರಾಗಿದ್ದಾರೆ. ಊಟ ಉಪಹಾರಗಳನ್ನು ಕೇಳದೆ ಯಾವಾಗಲೂ ಅಧ್ಯಯನದಲ್ಲೇ ನಿರತರಾಗಿರುತ್ತಾರೆ. ಅಂತಹ ಮೌನಿಗಳನ್ನ ಇಂತಹ ಮಹಾನ್ ಪಂಡಿತರ ಮುಂದೆ ತಂದು ನಿಲ್ಲಿಸೋದು ಸಮಂಜಸ ಅಲ್ವೇನೋ? ಮತ್ತೆ ಇನ್ಯಾವ ಪಂಡಿತರನ್ನ ಇವರ ಮುಂದೆ ನಿಲ್ಸಿದ್ರೆ ಸಮಂಜಸವೆನ್ಸುತ್ತೆ? ಗುರುಗಳೇ, ಈ ಪಂಡಿತರನ್ನ ಎದುರಿಸೋದಿಕ್ಕೆ ನಮ್ಮ ಗುರುಗಳಾದ ಭೋಗೇಂದ್ರ ಆಚಾರ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೌದು ಗುರುಗಳೇ, ನಮ್ಮ ಭೋಗೇಂದ್ರಾಚಾರ್ಯರು ಈ ಪಂಡಿತರ ತೇಜೋಭಂಗ ಮಾಡಿ ಶ್ರೀಮಠದ ಗೌರವವನ್ನ ಎತ್ತಿ ಹಿಡಿಯೋದು ಖಚಿತ. ತಮ್ಮ ಗುರುಗಳಾದ ಭೋಗೇಂದ್ರಾಚಾರ್ಯರು ಇದಕ್ಕೆ ಸಮ್ಮತಿಸಿದ್ದಾರೆಯೋ? ಗುರುಗಳೇ, ಅವರು ಸದಾ ಬೇಟೆಗಾಗಿ ಸಿದ್ಧವಾಗಿರೋ ಸಿಂಹದ ಹಾಗೆ. ಸಮುದ್ರ ಆದ್ರೂ ತನ್ನಲ್ಲಿ ಅಲೆಗಳನ್ನು ಸೃಷ್ಟಿಸಲು ಗಾಳಿಯ ನೆರವನ್ನು ಪಡಿಬೇಕು. ಆದರೆ ನಮ್ಮ ಗುರುಗಳಿಗೆ ಯಾವ ಸಿದ್ಧತೆಯೂ ಬೇಡ. ಯಾರ ಅಹಂಕಾರ ಆದ್ರೂ ನಿಂತ ಜಾಗದಲ್ಲೇ ಭಂಗ ಮಾಡ್ತಾರೆ. ದಯಮಾಡಿ ತಾವು ಅನುಮತಿ ನೀಡಬೇಕು. ತಾವು ಒಪ್ಪಿದ್ರೆ ಈಗಲೇ ಸ್ಪರ್ಧೆ ಆರಂಭಿಸ್ಬೋದು. ಹಾಗೆ ಆಗಲಿ.